ಹಲೋ ಫ್ರೆಂಡ್ಸ್, ಕನ್ನಡ ರೆಸಿಪೀಸ್ಗೆ ಸ್ವಾಗತ. ಇವಾಗ ನಾನು ಆಲೂಗಡ್ಡೆ ಸಾಗು ಮಾಡ್ತಾ ಇದ್ದೀನಿ. ಎರಡು ಆಲೂಗಡ್ಡೆ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಮತ್ತೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ 3, ಅರಿಶಿನ ಪುಡಿ, ಉಪ್ಪು, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಕರಿಬೇವು, ಮೆಣಸಿನ್ಕಾಯಿ, ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ, ಇದು ಒಗ್ಗರಣೆಗೆ, 1 ಟೇಬಲ್ ಸ್ಪೂನ್ ಮೈದಾ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋ ರೀತಿ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಇದಕ್ಕೆ ಮೊದಲು ನಾನು ಅರ್ಧ ಈರುಳ್ಳಿ ಹಚ್ಕೊಂಡಿದ್ದೀನಲ್ಲ ಅದು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗಲಿ ಬ್ರೌನ್ ಆಗಲಿ, ಸ್ವಲ್ಪ ಇದು ಸೈಡಿಗೆ ತೊಗೊಂಬಿಡೋಣ. ಇವಾಗ ಮೊದಲು ನಾವು ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಕರಿಬೇವು, ಇದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ. ಇದಾದ್ಮೇಲೆ ನಾವು ಕಡಲೆಬೇಳೆ 1 ಟೀ ಸ್ಪೂನು, ಉದ್ದಿನಬೇಳೆ 1 ಟೀ ಸ್ಪೂನು, ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹುರಿಲಿ. ಇವಾಗ ಅರಿಶಿನ ಹಾಕ್ತಿದ್ದೀನಿ, ಇದು ಉಪ್ಪು, ಆಮೇಲೆ ಈರುಳ್ಳಿ ಹಚ್ಕೊಂಡಿರೋದು, ಆಮೇಲೆ ಟೊಮ್ಯಾಟೊ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೆಣಸಿನ್ಕಾಯಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಆಲೂಗಡ್ಡೆ ಹಾಕ್ಕೊಳ್ಳೋಣ. ಈ ನೀರಲ್ಲಿರೋದು ಆಲೂಗಡ್ಡೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಪ್ಯಾನ್ ಇದೆಲ್ಲ ಕುಕ್ಕರ್ ಹಾಕ್ಕೊಂಡು ಇವಾಗ ಬೇಗ ಆಫೀಸ್ಗೆ ಹೋಗ್ಬೇಕಂದ್ರೆ ಇದೆಲ್ಲ ಆಲೂಗಡ್ಡೆ ಬೇರೆ ಬೇಯಿಸಿ ಇದೆಲ್ಲ ಮಾಡೋದು ಬದಲು ನಾನೇನು ಮಾಡಿದೆ, ಎಲ್ಲ ಒಗ್ಗರಣೆ ಹಾಕಿ ಇದು ಆಲೂಗಡ್ಡೆ ಹಾಕಿ ಇದೆಲ್ಲನೂ ನಾನು ಒಂದು ಕುಕ್ಕರ್ಗೆ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಈ ಎಲ್ಲ ಮಿಶ್ರಣವನ್ನು ನಾನು ಒಂದು ಕುಕ್ಕರ್ಗೆ ಹಾಕಿ 3 ವಿಸಿಲ್ ತೊಗೊಳ್ತೀನಿ. ನಮ್ಗೆ ಆಲೂಗಡ್ಡೆ ಸಾಗು ರೆಡಿ ಆಗುತ್ತೆ. ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದು ಆಲೂಗಡ್ಡೆ ಸಾಗು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲ ಬೆಂದಿದೆ ಆಲೂಗಡ್ಡೆ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ತಳ್ಳಕ್ಕೆ ಬೇಕೋ ಅದನ್ನು ಮಾಡ್ಕೊಬೋದು. ಇವಾಗ ಇದರಲ್ಲಿ ನಾನು ಮೈದಾ ಹಿಟ್ಟ ಒಂದು ಬಟ್ಲಲ್ಲಿ ನಾನು ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ತಳ್ಳಿಗೆ ಬೇಕೋ ಅಷ್ಟು ಇಟ್ಕೊಳ್ಳಿ. ನೀವು ಪ್ಲೇಟ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಸಾಗು ರೆಡಿಯಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ಇದನ್ನು ಗಾರ್ನಿಷ್ ಮಾಡೋಣ ಕೊತ್ತಂಬರಿ ಸೊಪ್ಪಿಂದ. ನಮ್ಮ ಆಲೂಗಡ್ಡೆ ಸಾಗು ರೆಡಿಯಾಗಿದೆ. ಮನೆಯಲ್ಲಿ ಟ್ರೈ ಮಾಡಿ, ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.